ಕೇಳಿ ನಿಮ್ಗೆ ಬೀಡಿ ಸೇದವ್ರ ಮನೆ ಕಳ್ಳತನ ಆಗಲ್ಲ. ಆಮೇಲೆ ಬೀಡಿ ಸೇದವ್ರಿಗೆ ನಾಯಿ ಕಚ್ಚಲ್ಲ, ಬೀಡಿ ಬಿಗಿಯವ್ರಿಗೆ ನಾಯಿ ಕಚ್ಚಲ್ಲ. ಆಮೇಲೆ ಬೀಡಿ ಬಿಗಿಯವ್ರಿಗೆ ಅಂದ್ರೆ ಬೀಡಿ ಕೂದಲು ಬೆಳಗಾಗಲ್ಲ. ಹೆಂಗದ ಮಜಾ ರೀ. ಬೀಡಿ ಸೇದವನಿಗೆ ಮನೆತನ ಕಳ್ಳತನ ಆಗಲ್ಲ, ಬೀಡಿ ಸೇದವನಿಗೆ ನಾಯಿ ಕಚ್ಚಲ್ಲ, ಆಮೇಲೆ ಅಂದ್ರೆ ಬೀಡಿ ಸೇದವನಿಗೆ ತಲೆ ಬೆಳಗಾಗಲ್ಲ. 3 ಲಾಭ ನೋಡಿ ಬೀಡಿ ಸೇದವನು. ಅದು ಹೆಂಗೆ ರೀ ಅಂತೀರೇನು? ಈ ಬೀಡಿ ಸೇದಿ ಅಂದ್ರೆ ಡಗ್ ಹತ್ತಿರ್ತದೆ ಏನು ರೀ. ಇದ್ರ ಮನೆ ಕಳ್ಳತನ ಆಗಂಗಿಲ್ಲ, ಯಾಕಂದ್ರೆ ಇದು ಬೆಳಗನ ಮಕ್ಕೊಳಲ್ಲ. ಮನ್ಯಾಗ ಒಳಗೆ ಮಕ್ಕೊಂಡ್ರೆ ಇದ್ರ ಕಿರಿಕಿರಿ ತಾಳದಲ್ಲಕ ಹೊರಗೆ ಕಟ್ಟಿಗೆ ಮನೆಗೆ ಸಿರ್ತಾವೆ. ಇದಕ್ಕೆ ಇವ ಮನೆ ಮುಂದೆ ಮಕ್ಕೋಣ ಮಾಡ್ತಿರ್ತಾವೆ ನೋಡಿ. ನಾವು ಡಗ್ ಹತ್ತಿ ಹತ್ತಿರ್ತದಲ್ಲ ರೀ, ದಮ್ಮ ಕೆಮ್ಮ ಹತ್ತಿ ಹಾಯವ ಹೊರಗೆ ಒಂದು ಸೌನ್ ನೆಳತಿರ್ತಾವೆಲ್ಲ. ಯಾವಾಗಿಂದ ನೆಳತಿರ್ತಾವೆ ಬೆಳಗನಂದ ಎಚ್ಚರ ಇದ್ದಂಗೆ ಇರ್ತಾವಲ್ಲ ರೀ. ಮತ್ತು ಇವ್ರ ಮನೆ ಕಳ್ತನ ಹೆಂಗೆ ಹಾಕವ ಹೇಳ್ರಿ? ಬೆಳಗನ ಕಳ್ತನ ಹಾಕೋರು ಇವ್ರ ಮನೆ, ಯಾಕಂದ್ರೆ ಬೆಳಗನ ನೆಳತಿದ್ದ ಬೆಳಗನ ಎಚ್ಚರ ಇರ್ತಾನೆ, ಇವ್ನ ಮನೆ ಕಳ್ತನ ಆಗಲ್ಲ. ಈ ಬೀಡಿ ಸೇದೊಂದಿಂದ ಬೀಡಿ ಸೇದೊಂದು ನಾಯಿ ಕಚ್ಚಲ್ಲ. ಯಾಕೆ ನಾಯಿ ಕಚ್ಚಲ್ಲ ಅಂತಂದ್ರೆ ಕೈಯಾಗ ಅಂದ್ರೆ ಡಗ್ ಹತ್ತಿ ಅಂದ್ರೆ ನಡ್ಲಿಕ್ಕೆ ಆಗಂಗಿಲ್ಲ, ಕೈಯಾಗ ಬಡಿಗೆ ಹಿಡಿದಿರ್ತದೆ. ಹೌದಾ ಇಲ್ಲ? ಬಡಿಗೆ ಹಿಡಿದ್ರೆ ಕೈಯಾಗ ಬಡಿಗಿದ್ರೆ ನಾಯಿ ಕಚ್ತಾವ್ರೆ, ಕಚ್ಚಲ್ಲ. ಇವನು ತಲೆ ಬೆಳ್ಳಗೂ ಆಗಲ್ಲ. ಯಾಕಾಗಲ್ಲ? ಆಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದು ಇದು ಏನು ರೀ. ತಲೆ ಬೆಳಗಾಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದು. ಮತ್ತಿದ್ರೆ ಅದು ತಲೆ ಹೆಂಗೆ ಬೆಳಗಾದ? ಹೌದಾ ಇಲ್ಲ? ಯಾವಾಗಿಂದ 80 ವರ್ಷದ ನಾಯಿ ಒದರ್ದಂಗೆ ಒದರ್ತದೆ. ಮುಂದೆ ಒದರಿ ಇದಕ್ಕೆ ಲಕ್ವ ಹೊಡಿತದ. ಲಕ್ವ ಹೊಡಿತು ಕೈಯ ಬಾಯಿ ವಂಕ ಮಾಡಿ ನಡ್ಲಿಕ್ಕಾಗಂಗಿಲ್ಲ, ಹೇಳೋಕ್ಕಾಗಂಗಿಲ್ಲ. ಒಂದು ಚೀಲ ತಟ್ಟು ಹಾಸಿರ್ತಾರೆ, ಮಗ್ಗಲೊಂದು ತೆಂಬಿಗೆ ತುಂಬಿಟ್ಟಿರ್ತಾರೆ. ಏನು ರೀ ಮಕ್ಕೊಂಡಿರ್ತದೆ ನೋಡ್ರಿ. ನೀವು ನಿಮ್ಮ ಮನೆಗೆ ಯಾರು ಬರ್ರಿ ಹೋರಿ ಏನು ಕೇಳಿ ಸುಮ್ಮ ನೋಡ್ಕೋತ ಬೀಳ್ತಾನ. ನೀವೇ ಹೋಗಿ ಮಾತಾಡೋದು, ಮುತ್ಯ ಉಣ್ತಿದ್ದೇನು? ಏನು ಊಟ ಯಪ್ಪ, ಎಂತಿಂತ ಕೊಯ್ಲಕತ್ತಾನ, ನನಗೆ ಯಾಕೆ ಇಟ್ಟಾನ? ಯಾಕ್ರಿ ಕೊನೆಗೆ ಅಂತಾವಿಲ್ಲ? ಏನ್ರ ಉಣ್ತಿದ್ದೇನು? ಏನು ಬ್ಯಾಡು ಯಪ್ಪ. ಒಂದೊಂದು ಮುದುಗರು ಕೆಟ್ಟ ಕ್ವಾಡಗಿರ್ತಾವ್ರಿ. ಅಂಥ ಟೈಮ್ದಾಗ ನಂತಾವ, ಮುತ್ಯ ನಿನ್ನ ಕೊನೆ ಆಸೆ ಏನ್ರಿ ಆದೇನು? ಆಕೆಗೆ ನೋಡಂಗೆ ಆಗ್ಯದು ಯಪ್ಪ. ಮುದುಕಿಗೆ ನೋಡಂಗೆ ಆಗ್ಯದತ್ತ. ಏನು ಮಾಡವನ ಮುದುಕಿಗೆ ನೋಡಿ ಲಕ್ಕೋ ಹೊಡ್ಕೊಂಡು ಇದೇ ಬಿದ್ದದ ಅಲ್ಲ. ಹೊಂಟನೆ ಕುಣಿಗಿ. ಮುತ್ಯ ಹೇಳ್ರಿ ಕೊನೆ ಆಸೆ. ಅವು ಮುದುಕಿಯರಿಗೂ ಕೇಳಿ ನೀವು ಮುದುಕಿಯರು, ಆಯಿ ಏನ್ರಿ ಆದೇನು ಆಸೆ? ನಾ ಹೊಂಟ್ಯ, ಮುದುಕು ಯಾರು ನೋಡ್ತಾರ? ಅವನಿಗೆ ಉಣಿಸ್ತಾರೆ ಯಾರು? ತಿನ್ನಿಸ್ತಾರೆ. ಯವ್ವ ನೀವು ಹೋಗಿ ಉಣಿಸೋರು ಉಣಿಸ್ತಾರೆ, ತಿನ್ನಿಸೋರು ತಿನ್ನಿಸ್ತಾರೆ. ಏನು ಹುಟ್ಟಿನಿಂದ ನೀನೇ ಬಂದಿದೆ ಹೌದಲ್ರಿ? ಭಾರಿ ಮಜಾ ಇರ್ತದೆ ನೋಡು ಸಂಸಾಕ್ರಿ. ನಾವು ಮಾತಾಡ್ಸ್ಲಕ್ಕೆ ಹೋಗಿರ್ತೀವಿ. ಯಾರು ಮತ್ತು ಒಬ್ಬ ಕಾಜಿ ಭಕ್ತನ ಲಿಂಗಾಯತ ಮಠಕ್ಕೆ ಹುಟ್ಟ್ಯದ. ಅದೇನು ಮಠಕ್ಕೆ ಬಂದಿದ್ವಲ್ಲ ಹೋಗಿದ್ವು ಅಲ್ಲ. ಏನು ಊರಾಗ ಮುಂದೆ ನೋಡ್ರಿ ಗುರುಗಳು ಬಂದಿಲ್ಲ ಅಂತಾರೆ ಬಾತಿ ಕೊಡೋದು. ನಾವು ಒಂದು ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಹೋಗಿರ್ತೀವಿ. ಹೋಗಿ ಮಾತಾಡ್ಲಕ್ಕೆ ಹೋಗಿ, ಯಾಕಪ್ಪ ಯಜಮಾನ್ ಆರಾಮಿದೇನು? ಏನು ಆರಾಮೋ ಯಪ್ಪ. ಹಾಂ ನನ್ನ ಮಕ್ಕಳೇ ಸೇರಲಾಗ್ಯಾವ. ನಮ್ಮ ಮೊನ್ನೆ ಒಂದು ಹೋಗಿದ್ದೆ ಮಾತಾಡ್ಸಕ್ಕೆ. 4 ಗಂಡಸು ಮಕ್ಕಳವ್ರಿ, ಒಂದು ಅದಕ್ಕೆ ಅನ್ನ ಹಾಕಲ್ಲ. ಏನು ರೀ ಬಾಗಲು ಸುಳಿಕೆ ಒಗದಾವ ಅದಕ್ಕೆ ಒಗದು ಒಂದು ಅನ್ನ ಹಾಕಲ್ಲ. ಪಾಪ ಮೊದಲು ಚಲೋ ಐತೆ ಮನುಷ್ಯ ಅವ. ಯಾರು ಸ್ವಸ್ಥನ ಅನ್ನ ಹಾಕಲ್ರು, ಮಕ್ಕಳು ನೋಡಲ್ರು. ಕಡೆಗೆ ಅಂದ ನಾವು ಮಾತಾಡ್ಸ್ಲಕ್ಕೆ ಹೋದೆ, ಯಾಕೋ ಹಿಂಗೆ ಅಂದೆ. ಏನು ಮಾಡಪ್ಪ, ಯಾವ ಮಕ್ಕಳು ಅನ್ನ ಹಾಕಲಾಗ್ಯಾವ, ಸಾಕಾಗ ನನಗೆ. ಯಾಕೆ ಒಯ್ಯಲಾಗ್ಯಾನ? ನನಗೆ ಕರ್ಕೋರೋಯಪ್ಪ ಅಂದ. ನಾನು ಕರ್ಕೊಳಕ್ಕಲ್ಲ ಇದು ಬಿಟ್ಟಿದ್ದೇನೆ. ದೊಡ್ಡ MBBS ಡಾಕ್ಟ್ರ್ ಅನ್ನಿ ಕರ್ಕೊಳಕ್ಕೆ ಡ್ಯೂಟಿಗೆ ಒಟ್ಟಿನಿ. ಇನ್ನೂ ಚಂದ ಬದುಕೋಕನಿ. ನೀವೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ. ತೊಗೊಂಡು ಮಡ್ದಂದು ಒಂದು ಸ್ಟೀಲ್ ಡಬ್ಬಿ ಇತ್ತು ನಮ್ಮ ಪೂಜೆದು. ಆ ಸ್ಟೀಲ್ ಡಬ್ಬ್ಯಾಗ ಒಂದು 8 ಕಲ್ಲು ತುಂಬಿ ಹೊಟ್ಟೆ ಇದು ಕಾಯಂ ತೆಲ್ದಿಂಬಿಟ್ಕೋ ಕೀಲಿ ಹಾಕಿ. ಆ ಕೀಲಿ ಮತ್ತು ನಿನ್ನ ಟೊಂಕನಾಗ ಇರಬೇಕು. ಮತ್ತು ಇದು ಏನದತ್ತಂದು ಯಾರಿಗೆ ತೋರಿಸ್ಬಾರ್ದು. ಏನು ರೀ ಒಟ್ಟು ಅಳಿಗಾಡಿಸೋದು, ಸುಮ್ಮ ಇಟ್ಕೊಂಡು ತೆಲ್ದಿಂಬಿ ಇಟ್ಕೊಂಡು ಕುಂದ್ರೋದು. ಯಾರು ನನಗೆ ಚಂದ ನೋಡ್ತಾರೆ ಅವ್ರಿಗೆ ಕೊಡ್ತೀನಿ ಇದು ಸಾಯಟ ಅಂತ ಡಬ್ಬಿ ಇಟ್ಟು ಹೇಳಿ. ನೀ ಮಕ್ಕನಿ ಎತ್ಕೊಂಡು ಅಂದು ಅಟ್ಟು ಹೇಳ್ದನ್ರಿ ಮುದುಕ ಹೇಳ್ತೀನಿ. ಏನು ಸ್ವಸ್ಥರ ಕಾಳಜಿ ಮಾಡೋಕೆ ಬಾದಾಮಿ ಹಾಲು ತರಕ್ಕೆ ಯಾವಾಗ ಏನು ರೀ? ನಾ ಭಾಳ ಕಾಳಜಿ ಮಾಡ್ತೀರಿ ರೀ ಮಾವರ. ಹೇಳ್ರಿ ಊಟ ಮಾಡಿ ನೋಡ್ರಿ. ಅದು ಕುಣಿಗೆ ಹೋಲಕ್ಕೆ ಆಗಿದ್ದು ಮತ್ತು ಪೈಲ್ವಾನ್ ಅನ್ನೋದಂಗೆ ಆಯಿತು. ಆದರೆ ಡಬ್ಬಿ ಮಾತ್ರ ಬಗಲದ ಬಿಡಲ್ಲ ಅದ. ಏನು ರೀ ಕಾಯಂ ಬಗಲಾಗ ಹಿಡ್ಕೊಂಡು ತಿರುಗಾಡ್ಲಕತ್ತ.
ಹೊಡಗಿದ ಒಂದು ದಿವಸ ಅಂತ ಸತ್ತುಗಳು 4 ಮಂದಿ ಅಣ್ಣ ತಮ್ಮ ಇನ್ನೂ ಡೆಬ್ಬೆಗೆ ಏನದ ಗೊತ್ತೇ ಇಲ್ಲ. 4 ಮಂದಿ ಅಣ್ಣ ತಮ್ಮ ಹೊಡೆಪೇಟ. ನಾನು ನಮ್ಮ ಅಪ್ಪ ಗುಣಿಸೀನಿ, ನಮ್ಮ ಅಪ್ಪಗೆ ನಾ ಬಟ್ಟಿದ್ದೀನಿ, ನಮ್ಮ ಅಪ್ಪಗೆ ನಾ ಬಟ್ಟಿದ್ದೀನಿ. ಡೆಬ್ಬಿ ನನಗೆ, ಡೆಬ್ಬಿ ನಿನಗೆ ಏನ್ರಿ. ಕಡೆಗೆ ಇವೆಲ್ಲ ಹೊಡೆದಾಡ್ಕೊಂಡು ಅಂದು ತಲೆ ಹೊಡ್ಕೊಂಡು ಪೊಲೀಸ್ ಬತ್ತು. ಹೌದು, ಈ ಡೆಬ್ಬೆಗೆ ಆದೇನು ನಮ್ಮ ಅಪ್ಪ ಎಲ್ಲ ಗಳಿಸಿದ್ದೆಲ್ಲ ಬಂಗಾರ ಇಟ್ಟನಿದ್ರಾಗ. ಅವಾಗೇನ ಪೊಲೀಸರು ನಮ್ಮ ಕಣ್ಣಿದ್ರಿಗೆ ನಾವು ತೆಗಿತೀವಿ, ತಡ್ರಿ ನೀವು ಹೊಡೆದಾಡಬೇಡ್ರಿ ಎತ್ಕೊಂಡು ಯಾವಾಗ ಕೀಲಿ ತೆಗೆದು ನೋಡ್ತಾವೆ ಇಟ್ಟಿಟ್ಟು ಗುಂಡುಗಳಿದ್ದು. ಹೆಂಗೆ ಮಾಡ್ತೀರಿ? ನೀವು ಇದೊಂದು ಐಡಿಯಾ ಮಾಡಿ ನೀವು ಒಂದು ಏನು ತಲೆ ಬಿಟ್ಕೊಂಡು ಮಕ್ಕೋರಿ ಅಂದರೆ ಸ್ವಸ್ಥರು ನೋಡ್ತಾರ, ಇಲ್ಲ ನೋಡೋಣ. ನಾವೆಲ್ಲ ಇಟ್ಟು 80 ವರ್ಷ 100 ವರ್ಷ ಹತ್ಕೊಂಡು ಅಂತೀವಲ್ಲ, ಕೊನೆ ಟೈಮ್ದಾಗಿಂದ ಗೂಗಿ ಕುತ್ತಂಗಿಂದ ಕುಂತು ಒಂದು ದಿವಸದಿಂದ ಸತ್ತು ಹೋಗ್ಬಿಡ್ತೀವಿ. ಆದ್ರೆ 100 ವರ್ಷ ನಮ್ಮವಲ್ಲ. ನಮಗೆ ಇನ್ನೂ 50 ವರ್ಷದ, ಇನ್ನೂ 30 ವರ್ಷ ಇದು ಯಾವುದು ಕೂಡ ಗ್ಯಾರಂಟಿ ಇಲ್ಲ. 50 ವರ್ಷ ನಾವು ಕಳೆದು ಬಿಟ್ಟು ಎತ್ತಿಕೊಂಡು 50 ವರ್ಷದಿಂದ ಸಾವಿಗೆ ಸಮೀಪ ಆದೇವು ನಾವು. ಏನ್ರಿ, ಸಾವಿಗೆ ಸಮೀಪ ಆದೇವು ನಾವು. ಖುಷಿ ಪಡೋದಲ್ಲ, ದುಃಖ ಪಡೋದು. ಯಾವಾಗ ಇಲ್ಲಿ ಮಹಾದೇವಿ ಅಕ್ಕ ಏನ್ರಿ ಅವಳು ಎಂಥ ವಿಚಿತ್ರ ಲೀಲೆ ಮಾಡ್ತಾಳೆ ತಗೊಂಡು ಕೇಳಿದ್ರೆ, ಇದ್ರೊಳಗೆ ಅಂದ ಏನದ, ಸುಮ್ಮನೆ ನಾನು ನಿನ್ನ ಸಂಸಾರಿ ಆಗೋಣ ಬಾ ತಗೊಂಡ ಕಿನ್ನರಿಯ ಬೊಮ್ಮೆಯ ಕೈ ಹಿಡಿಲಕ್ಕೆಂದು ಹೋಗಿದ್ದ, ಕೈ ಹಿಡಿಲಕ್ಕೆಂದು ಹೋಗೋದ್ರೊಳಗೆ ಮಹಾದೇವಿ ಅಕ್ಕ ಒಳಗಿನ ಶರೀರದ ಹೊರಗೆ ಹಾಕಿದ್ಲು, ಹೊರಗಿನ ಶರೀರದ ಒಳಗೆ ಹಾಕಿದ್ಲು. ಕಿನ್ನರಿಯ ಬೊಮ್ಮಯ್ಯ ಒಳಗಿನ ಶರೀರ ನೋಡ್ಕೊಂಡ ಹಿಂಗೆ ಮೂಗು ಮುಚ್ಚಿಕೊಂಡ. ನಾವು ಇಟ್ಟು ಚಂದ ಯಾಕೆ ಕಾಣ್ತೀವಿ ಗೊತ್ತನು, ನಾನು ನಿಮ್ಗೆ ಹೇಳಕತ್ತೀನಲ್ಲ, 7 ಪದರಿನ ಚರ್ಮ ಭಗವಂತ ಕೊಟ್ಟಾನ ತಿಳ್ಕೊಂಡು ಇಟ್ಟು ಚಂದ ಕಾಣಕತ್ತೀವಿ. ಹೊರತಾಗಿ ಒಂದು ವೇಳೆ ಚರ್ಮ ಕೊಡದೇ ಇದ್ರೆ ಒಳಗೆ 8 ವರ್ಷದಂದ್ರಿ, ಒಂದು ಕಡೆಗಿಂದ ಮಲದ ಚೀಲ, ಒಂದು ಕಡೆಗಿಂದ ಮೂತ್ರ ಚೀಲ, ಇನ್ನೊಂದು ಕಡೆಗಿಂದ ಮಾಂಸ ರಕ್ತ ಕೀವ ಎಷ್ಟು ಗಲೀಜದ ತಗೊಂಡು ಕೇಳಿದ್ರೆ ಅಪ್ಪಿತಪ್ಪಿ ಸತ್ತು ಬಳಕ 1 ತಾಸಂದು ಹೆಚ್ಚಿಗಿಟ್ಟು ಎತ್ತೊಂದು ಹೊಲಸನ ಆಡ್ತು. ಅಟ್ಟು ಹೊಲಸದಿದ್ರೊಳಗೆ ತಿಳಿದು ನೋಡಿದ್ರೆ ಏನೂ ಇಲ್ಲ. ನಾವು ಬರೇ ಮುಖದ ಸೌಂದರ್ಯ ಏನ್ರಿ ರೂಪ ಲಾವಣ್ಯ ತಗೊಂಡು ಅಂತೀವಲ್ಲ, ಒಳಗೆ ಏನೂ ಇಲ್ಲ. ಯಾರ ಒಳಗೂ ಕೂಡ ಏನೂ ಇಲ್ಲ. ನೋಡಿ ನೀವು ಒಳಗಿಂದ ಎಲ್ಲ ಹೊಲಸು ಮಟ್ಟಿ ತುಂಬ್ಯದ. ಯಾವಾಗಂದು ಇದನ್ನು ನೋಡಿರ್ತಕ್ಕಂಥ ಕಿನ್ನರಿಯ ಬೊಮ್ಮಯ್ಯ ಅಣ್ಣ ಆಗ ಮಾದೇಬೇಕಂತಾಳೆ, ಅಣ್ಣ ಈ ರೂಪವನ್ನು ನೋಡಿ ನೀನು ನನ್ನನ್ನು ಮೆಚ್ಚಿಕೊಂಡ ಮದುವೆ ಆಗುವಂತ್ಯ ನೋಡಿ ಶರೀರದ ಒಳಗಿಂದ ಏನದ ನೋಡು, ಏನು ರೂಪದ ನೋಡತ್ತೆ ಕೊಂಡಂದು ಯಾವಾಗಿಂದ ತೋರಿಸಲು ತಾಯಿ ನನ್ನ ಕ್ಷಮ ಮಾಡುವ ಒಂದು ಆ ಕಿನ್ನರಿಯ ಬೊಮ್ಮಯ್ಯ. ನಾನಾಗಿನೇ ಸ್ವಂತ ಇಚ್ಛೆದಿಂದ ಬಂದಿರ್ತಕ್ಕಂಥವನ್ನೆಲ್ಲ, ನನ್ನನ್ನು ಕ್ಷಮ ಮಾಡತ್ತಿಕೊಂಡಂದು ಯಾವಾಗ ಕಿನ್ನರಿಯ ಬೊಮ್ಮಯ್ಯ ಅಕ್ಕ ಮಾದೇವಿಗಿಂದ ಕೈ ಮುಗಿತಾನೆ. ಮತ್ತು ಏನ್ರಿ ಹೊರಗೆ ಹಾಕಿರ್ತಕ್ಕಂಥ ಶರೀರವನ್ನು ಮತ್ತೆ ಒಳಗೆಂದ ತೊಗೊಂಡು ಅವ್ವ ನಿನ್ನನ್ನು ಶರಣರಿಂದ ಕರ್ಕೊಂಡು ಬಾತ್ ಹೇಳ್ಯಾರ. ನಡಿಯವ್ವ ನಡಿ, ನಾನು ಕೂಡ ನಾನು ಕೆಟ್ಟವನೇನಲ್ಲ, ನಿನ್ನ ಮೇಲೆ ಯಾವ ಭಾವನೆಯನ್ನು ಕೂಡ ಇಲ್ಲ. ಆದರೆ ಎಲ್ಲ ಶರಣರು ನಿನ್ನನ್ನು ಪರೀಕ್ಷೆ ಮಾಡಿ ಕಲ್ಯಾಣದೊಳಗೆಂದ ತೊಗೊಂಡು ಬಾ ಅಂದಾರ ತಂದಾಗ ಅದಕ್ಕೆ ನಾನಿಂದ ಕರೆಯಕ್ಕೆ ಬಂದೀನಿ ವಾ ತಿಳ್ಕೊಂಡಂದು ಯಾವಾಗಿಂದ ಅಕ್ಕ ಮಾದೇವಿಯನ್ನು ಕರ್ಕೊಂಡಿಂದ ನಡೆದ. ಯಾವಾಗಿಂದ ಅನುಭವ ಮಂಟಪದ ಎದುರಿಗೆಂದ ಬಂದರು. ಯಾವಾಗಿಂದ ಅನುಭವ ಮಂಟಪಕ್ಕಿಂದ ಇನ್ನೇನು ಒಳಗೆ ಬರ್ಬೇಕತ್ತ ಅನ್ನೋದ್ರೊಳಗೆ ಯಾವ ಕಿನ್ನರಿಯ ಯಾವ ಅಲ್ಲಮ್ಮ ಪ್ರಭುದೇವರು ಏನ್ರಿ ಶೂನ್ಯ ಪೀಠದೊಳಗಿಂದ ಪ್ರಭುದೇವರು ಕುಂತಿದ್ರು. ಒಂದು ಕಡೆಗೆ ಬಸವಣ್ಣ, ಇನ್ನೊಂದು ಕಡೆ ಚೆನ್ನ ಬಸವಣ್ಣ, ಡೋರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ, ಹಡಪದಪ್ಪಣ್ಣ ಏನ್ರಿ ಹೀಗೆಲ್ಲ ಶರಣರೆಲ್ಲರೂ ಕೂಡ ಅನುಭವ ಮಂಟಪದೊಳಗಿಂದ ಕೂತ್ಕೊಂಡಿದ್ರು. ಯಾವಾಗಿಂದ ಮಹಾದೇವಿ ಅಕ್ಕ ಯಾವಾಗಿಂದ ಅನುಭವ ಮಂಟಪಕ್ಕಿಂದ ಬಂದಾಗ ಪ್ರಭುದೇವರು ನಿಲ್ಲು ಮಹಾದೇವಿ ಅಕ್ಕಗೆಂದು ಹೇಳ್ತಾರೆ ನಿಲ್ಲು. ಯಾವಾಗಿಂದ ಮಹಾದೇವಿ ಅಕ್ಕಿಂದ ಕೈ ಜೋಡಿಸಿಂದ ಅನುಭವ ಮಂಟಪದ ಬಾಗಿಲದೊಳಗಿಂದ ನಿಂತುಕೊತಾಳೆ. ಅಲ್ಲಿ ಕಿನ್ನರಿಯ ಬೊಮ್ಮಯ್ಯ ಪರೀಕ್ಷೆ ಮಾಡಿದ್ರೆ ಇಲ್ಲಿ ಅಲ್ಲಂ ಪ್ರಭುದೇವರಿಂದ ಪ್ರಶ್ನೆ ಕೇಳ್ತಾರೆ ಮಹಾದೇವಿ ಅಕ್ಕಗ. ಏನಂತ ಕೇಳ್ತಾರೆ, ಅವಳನ್ನು ಅಲ್ಲೇ ನಿಲ್ಲಿಸಿ ಮದದ ಯೌವನವನ್ನು ಒಳಗೊಂಡ ತಾಯೇ ಇತ್ತಲೇಕೆ ಬಂದೆ ಯವ್ವ. ನೋಡ್ರಿ ಆಕೆ ಪ್ರಶ್ನೆ ಮಾಡ್ತಾರ, ಇಂಥ ಯೌವನದೊಳಗಿರ್ತಕ್ಕಂಥವಳು ನೀನು ಈ ಅನುಭವ ಮಂಟಪಕ್ಕಿಂದ ಯಾಕೆ ಬಂದ್ರೆ ಬರುವಲ್ಯಾಕ ನಿನ್ನ ಕೇಶರಾಶಿಗಳನ್ನು ನಿನ್ನ ಶರೀರಕ್ಕಿಂದ ಯಾಕೆ ಹೊತ್ತುಕೊಂಡು ತಂದಿದಿ ಅಂದ್ರೆ ನಿನಗೆ ಇನ್ನೂ ವೈರಾಗ್ಯ ಬಂದಿಲ್ಲ, ಇನ್ನು ನಿನಗೆ ಶರೀರ ಮ್ಯಾಗ ಆಸೆ ಅದ, ನನ್ನ ಶರೀರ ಅಂದ ಮಂದಿ ನೋಡ್ತಾರ, ನಿನಗೆ ನಾಚಿಕೆ ಬರ್ತದ ಅನ್ನುವಂಥ ನಿನ್ನ ಮನಸ್ಥಿತಿ ಒಳಗೆ ಐತಲ್ಲ. ಅದಕ್ಕಾಗಿನ ಪ್ರಭುವರು ಅಂತಾರ, ನೀ ಬಂದ್ರೆ ಬರಲ್ಯಾಕ ಅನುಭವ ಮಂಟಪಕ್ಕೆ ದಿಗಂಬರಿಯಾಗಿಂದ ಬರೋಲ್ಯಾಕ, ನೀನು ವೈರಾಗ್ಯ ತಾಳುವಲ್ಯಾಕ, ನಿನ್ನ ಕೇಶರಾಶಿಗಳನ್ನು ನಿನ್ನ ಶರೀರಕ್ಕಿಂದ ಯಾಕೆ ಮುಚ್ಕೊಂಡು ಬಂದಿ ಅಂತ ಕೇಳ್ತಾರ ಅವರು. ಶರೀರಕ್ಕೆ ಯಾಕೆ ಮುಚ್ಕೊಂಡು ಬಂದಿ? ಮಹಾದೇವಿ ಅಕ್ಕ ಎಷ್ಟು ಚಂದ ಉತ್ತರ ಕೊಡ್ತಾಳೆ, ಎನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತೊಂದು ಕೇಶರಾಶಿಗಳನ್ನು ಮುಚ್ಕೊಂಡು ತಂದಿನಿ ಅಂತ. ನನಗಾಗಿ ಅಲ್ಲ ಇದು, ಯಾರೇ ನನ್ನ ಶರೀರ ನೋಡಿದ್ರೆ ನನ್ನ ನಾಚಿಕೆ ಬರ್ತದ, ನನಗೆ ಅಪಮಾನ ಹಾಕದ, ನನ್ನ ಮರ್ಯಾದೆ ಹೋಗ್ಕದ ತಗೊಂಡು ನಾನು ಮುಚ್ಕೊಂಡು ಬಂದಿಲ್ಲ. ಶರಣರನ್ನ ಏನಂತಳಕಿ ನನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದೀತು ಹೊತ್ತುಕೊಂಡಂದು ಈ ಕೇಶರಾಶಿಗಳನ್ನು ಹೊತ್ತು ತಂದೆ ಎತ್ತುಕೊಂಡಂತ.
ಯಾವಾಗೆಂದ ಪ್ರಭುದೇವರು ಇವಳು ಅಕ್ಕ ಮಾದೇವಿ ಮಾತಿಗಾಗಿ ಸೋತು ಬಿಡ್ತಾರೆ. ಯಾವಾಗ ಈ ಮಾತುಗಳನ್ನ ಹೇಳ್ತಾ ನನಗಾಗಿ ಅಲ್ಲ, ಏನ್ರಿ ಶರಣರಂದ ಈ ಕಾಮದ ಮುದ್ರೆಯನ್ನು ಕಂಡು ಎಲ್ಲಿ ಶರಣರ ಮನಸ್ಸಿಗೆ ನೋವಾದಿತ್ತೋ, ಶರಣರ ಮನಸ್ಸಂದ ಏನ್ರಿ ನನ್ನನ್ನು ಬಯಸಿತ್ತು ಅತ್ತುಕೊಂಡಂಥ ಭಾವನೆಯಿಂದ ನನ್ನ ಕೇಸರಾಸೆಗಳನ್ನು ಮುಸುಗುಣ ತಂದಿನೇ ಎತ್ತಿಕೊಂಡಂದಾಗ ಪ್ರಭುದೇವರು ಶೂನ್ಯ ಪೀಠದಿಂದ ಕೆಳಗೆ ಬಂದು ನೀನು ಸಾಮಾನ್ಯಳಾಗಿರ್ತಕ್ಕಂಥವಳು ಅಲ್ಲವಾ, ನೀನು ಯಾರು ಒತ್ತುಕೊಂಡಂದು ಕೇಳಿದ್ರೆ ನಿನಗೆ ವಯಸ್ಸಿಂದ 18 ಇರುವಲ್ದಕ್ಕ ಜ್ಞಾನ ಭಾಳ ದೊಡ್ಡದ ತಾಯಿ, ಅದಕ್ಕೆ ನನ್ನ 80 ವರ್ಷದ ನಾನು ಅಲ್ಲಂ ಪ್ರಭುದೇವರನ್ನಿದ್ದರು ನನಗೆ ನೀ ಜ್ಞಾನದ ಒಳಗಿಂದ ಅಕ್ಕ ಹತ್ತಿಕೊಂಡಂದು ಪ್ರಭುದೇವರಂದ ಅಂದರೆ ಅಕ್ಕ ಹತ್ತಿಕೊಂಡಂದು ಕರೀತಾರೆ. ಯಾಕಂದ್ರೆ ಹಾಗೆ ಈ ಭೂಮಿಗೆ ಬಂದಿದ್ದೆ ಪ್ರಭುದೇವ್ರನ್ನ ಸೋಲಿಸೋ ಸಲುವಾಗಿನೇ ಬಂದಿದ್ದು. ಆದರೆ ಹ್ಯಾಂಗೆ ಸೋಲಿಸೋದು ಹತ್ತಿಕೊಂಡಂದ್ರೆ ಕಾಮದಿಂದ ಸೋಲಿಸೋದಲ್ಲ, ಕ್ರೋಧದಿಂದ ಸೋಲಿಸೋದಲ್ಲ, ಮದಮತ್ಸರಗಳಿಂದ ಸೋಲಿಸೋದಲ್ಲ, ಅವಳಲ್ಲಿರ್ತಕ್ಕಂಥ ಜ್ಞಾನದಿಂದ ಪ್ರಭುದೇವರನ್ನ ಸೋಲಿಸ್ತಾಳೆ ಮಾದೇವಿ ಅಕ್ಕ. ಯಾವಾಗ ನಿಂಗೆ ಸೋಲಿಸ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಒಂದು ಕಾಯಿ ಕರ್ಪೂರ ತೋರ್ಪ ಏನ್ರಿ, ಯಾವಾಗ ಇಷ್ಟೆಲ್ಲ ಕಲ್ಯಾಣಕ್ಕೆಂದು ಬಂದು ಅನುಭವ ಮಂಟಪದೊಳಗೆ ಬಂದು ಪ್ರಭುದೇವರನ್ನಂದು ಯಾವಾಗ ಸೋಲಿಸ್ತಾಳ, ಅನುಭವ ಮಂಟಪದೊಳಗೆಂದ ಉಳಿತಾಳ ಏನ್ರಿ, ಅಲ್ಲೇ ಒಂದು ಗವಿ ಕೊಡ್ತಾರೆ ಅವಳಿಗೆ. ಆ ಗವಿ ಒಳಗೆಂದ ಎದ್ಕೊಂಡು ಇಡೀ ಕಲ್ಯಾಣವನ್ನೆಲ್ಲ ನೋಡ್ತಾಳೆ. ಯಾವಾಗಿಂದ ಕಲ್ಯಾಣವನ್ನು ನೋಡ್ತಾ ಇರುವಂಥ ಪ್ರಸಂಗದೊಳಗೆ ಅಂದಿನ ದಿನಮಾನದೊಳಗೆ ಆ 12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಅದು ಯಾವ ಕ್ರಾಂತಿ ಎತ್ತಿಕೊಂಡಂದ್ರೆ ಬಸವ ಪುರಾಣದಾಗ ಬಂದಾಗ ಎಂದು ಹೇಳಕ್ಕೆ ಬರ್ತದೆ. ಕಲ್ಯಾಣ ಕ್ರಾಂತಿ ಅದಕ್ಕಾಯ್ತು ಎತ್ತಿಕೊಂಡೋದಕ್ಕೆ ಕೇಳಿದ್ರೆ ಯಾವ ಸಮಗಾರ ಹರಳೆಯನ ಮಗನಿಗೂ ಯಾವ ಮಧುವರಸರ ಮಗಳಿಗೂ ಮದುವೆ ಮಾಡಿದ್ದಕ್ಕಾಗಿ ಮಧುವರಸರ ಮಗಳು ಕಲಾವತಿಗೂ ಯಾವ ಹರಳೆಯನ ಮಗ ಶ್ರೀಮಂತನಿಗೂ ಮದುವೆ ಮಾಡ್ತಾರೆ ಅವತ್ತಿನ ದಿವಸ. ಯಾವಾಗಂದ್ರೆ ಇದು ಮದುವೆ ಮಾಡಿದ್ದೆ ಅಂದ ಕಲ್ಯಾಣದೊಳಗೆಂದ ಗೊತ್ತಾಗಿಬಿಡುತ್ತೆ. ಎಲ್ಲ ಶರಣರೆಲ್ಲ ಕೂಡ ಮದುವೆ ಮಾಡಿಬಿಡ್ತಾರೆ. ಅವಾಗಿಂದ ಬಿಜ್ಜಳ ಮಹಾರಾಜ ಎಲ್ಲ ಶರಣರ ಮೇಲೆ ಒಂದು ಯುದ್ಧ ಅಂತಕ್ಕಂಥ ಸಾರ್ತಾನೆ. ತೊಂಡ್ರಿಲ್ಲ ಕಾಯಿ ಏನ್ರಿ, ಯಾವಾಗಿಂದ ಯುದ್ಧ ಅಂತಕ್ಕಂಥ ಶರಣರ ಮೇಲೆ ಒಂದು ಯುದ್ಧ ಅಂತಕ್ಕಂಥ ಸಾರಿ ಶರಣರಂದು ಸಂಹಾರ ಮಾಡುವಂಥ ಪ್ರಸಂಗದ ಒಳಗೆ ಯಾವಾಗಿಂದ ಮಹಾದೇವಿ ಅಕ್ಕ ಅಲ್ಲಮ್ಮ ಪ್ರಭುದೇವರು ಎಲ್ಲಿಗೆ ಬರ್ತಾರೆ ಹತ್ಕೊಂಡಂದು ಕೇಳಿದ್ರೆ ಇವತ್ತಿನ ತನೂ ಅವರು ಲಿಂಗೈಕ್ಯರಾಗಿದ್ದು ಇತಿಹಾಸದೊಳಗಿಂದ ಇಲ್ಲ ಏನ್ರಿ. ಪ್ರಭುದೇವರು ಅಕ್ಕ ಮಹಾದೇವಿ ಇಲ್ಲಿವರೆಗೂ ಕೂಡ ಅವ್ರು ಲಿಂಗೈಕ್ಯರಾಗ್ಯಾರ ಅನ್ನುವಂಥ ಇತಿಹಾಸ ಅಂತಕ್ಕಂಥ ಇಲ್ಲ. ಆದರೆ ಒಂದು ಇತಿಹಾಸ ಏನದ ಹತ್ಕೊಂಡಂದು ಕೇಳಿದ್ರೆ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆಂದು ಹೋಗ್ತಾರೆ. ಆ ಶ್ರೀಶೈಲದೊಳಗಿರ್ತಕ್ಕಂಥ ಕದಳಿ ವನದೊಳಗಿಂದ ಏನ್ರಿ ಹೋಗಿರ್ತಕ್ಕಂಥವ್ರು ಹಿಂದಕ್ಕೆ ತಿರುಗಿ ಬಂದಿದ್ದು ಯಾರೂ ಕೂಡ ನೋಡಿಲ್ಲ ತಿಳ್ಕೊಂಡನ್ನುವಂಥ ಇತಿಹಾಸ ಅಂತಕ್ಕಂಥ ಬರ್ತದೆ. ಪುಣ್ಯಾತ್ಮರೇ, 10 ದಿನಗಳ ಪರ್ಯಂತರವಾಗಿ ನಿಮ್ಮ ಗ್ರಾಮದೊಳಗೆ ಏನ್ರಿ ಕರ್ಪೂರ ಚಂದ ಬೆಳಗ್ಗೆಂದು ಬಡದ್ಬಿಡು. ಕರ್ಜಿಗೆ ಗ್ರಾಮದೊಳಗೆ ಸುಮಾರು ಇದು 7ನೇ ವರ್ಷ 8ನೇ ವರ್ಷ ಹೇಳಕತ್ತಿದ್ದು. ಒಟ್ಟಾರೆ ಹೋದ ವರ್ಷನೂ ಕೂಡ ನಾನೇ ಇದ್ದೆ.